ಜನ್ಮದಲ್ಲೂ ಇದರ ರುಚಿಯನ್ನು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಒಂದ್ಸಾರಿ ಟ್ರೈ ಮಾಡಿ. ಈಗ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು 1 ವರ್ಷ ನಮಗೆ ಈ ರೆಸಿಪಿಯನ್ನು ಮಾಡಲಿಕ್ಕಾಗಲ್ಲ. ಈಗ ದ್ರಾಕ್ಷಿ ಸೀಸನ್ ಇರೋದ್ರಿಂದ 1/4 kg ಅಷ್ಟಾದರೂ ಸರಿನೇ ದ್ರಾಕ್ಷಿ ತಂದು ಒಂದ್ಸಾರಿ ಆದರೂ ಮಾಡಬೇಕು ನೀವು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಅದರ ರುಚಿನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹುಳಿ ಸಿಹಿ ಎಲ್ಲ ಮಿಕ್ಸು. ನಾನು ಹೇಳೋ ಮೆಜರ್ಮೆಂಟು, ನಾನು ಹೇಳೋ ರೀತಿ ಮಾಡಿದ್ರೆ ಖಂಡಿತ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದರ ಕನ್ಸಿಸ್ಟೆನ್ಸಿ ಕೂಡ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಇದು 1 kg ತಗೊಂಡು ಬಂದಿದ್ದೆ. ಈಗಾಗಲೇ ಮಕ್ಕಳು ತಿಂದು ಖಾಲಿ ಮಾಡಿದ್ರು. ಇಷ್ಟೇ ಉಳಿದಿದ್ದು. ಇದು ಮೋಸ್ಟ್ಲಿ ಅರ್ಧ kg ಅಂತ ಅನ್ಕೊಳ್ತೀನಿ. ಸೊ ನಾವು ರಸ ಮಾಡಿದ್ಮೇಲೆ ಇದ್ರ ಮೆಜರ್ಮೆಂಟ್ ತಗೊಳ್ಳೋಣ. ಇಷ್ಟು ದ್ರಾಕ್ಷಿಯನ್ನು ನಾನು 1-2 ಸಾರಿ ನೀಟಾಗಿ ವಾಶ್ ಮಾಡಿದೆ. ವಾಶ್ ಮಾಡಿ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದರ ಒಂದು ಪೇಸ್ಟನ್ನು ತಯಾರಿಸ್ಕೊಳ್ಳೋಣ. ಇದಕ್ಕೆ ನೀರು ಸೇರಿಸೋದು ಬೇಡ. ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ನಮಗೆ ಆರಾಮಾಗಿ ದ್ರಾಕ್ಷಿ ರಸವನ್ನು ಬಿಟ್ಕೊಳ್ಳುತ್ತೆ. ಈಗ ದ್ರಾಕ್ಷಿ ರಸ ರೆಡಿಯಾಗಿದೆ. ಇದನ್ನು ಒಂದ್ಸಾರಿ ಸ್ಟ್ರೈನ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಸಿಪ್ಪೆ ಎಲ್ಲ ಇರುತ್ತಲ್ವಾ, ಹಾಗಾಗಿ ಹಲ್ವಾ ಅಷ್ಟು ಚಂದ ಅನಿಸಲ್ಲ. ಈಗ ದ್ರಾಕ್ಷಿ ರಸ ರೆಡಿಯಾಗಿದೆ. ಈಗ ಇದನ್ನು ನಾವು ಅಳತೆ ಮಾಡ್ಕೊಳ್ಳೋಣ. ಎಷ್ಟು ಕಪ್ ನೀವು ಯಾವ ಮೆಜರ್ಮೆಂಟಲ್ಲಿ ತಗೊಳ್ತೀರಾ ಅದೇ ಮೆಜರ್ಮೆಂಟಲ್ಲೇ ಎಲ್ಲ ಒಂದು ವಸ್ತುಗಳನ್ನು ತಗೊಳ್ಬೇಕು. ನಾನು ಈ ಒಂದು ಕಪ್ಪಲ್ಲಿ ತಗೊಳ್ತಾ ಇದ್ದೀನಿ. 2.5 ಕಪ್ ಬಂತು. ಸೊ 2.5 ಅಂದರೆ ನಾವು ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ತಗೊಂಡು 3 ಕಪ್ ಅಂತ ಅಳತೆ ತಗೊಳ್ಳೋಣ. 3 ಕಪ್ಪು ದ್ರಾಕ್ಷಿ ಜ್ಯೂಸಿಗೆ ನಾವು 1 ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಸೇರಿಸೋಣ. ಈಗ ಇದನ್ನು ಒಂದ್ಸಾರಿ ಕಾರ್ನ್ಫ್ಲೋರನ್ನು ಹಾಕಿ ನೀಟಾಗಿ ಗಂಟು ಇಲ್ದಿರೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿ. ನನ್ನ ಹತ್ರ ಇದಿರಲಿಲ್ಲ, ಸೊ ಹಾಗಾಗಿ ಮಜ್ಜಿಗೆ ಕಡಿಯೋದ್ರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಗಂಟು ಇರಬಾರ್ದು ಅಷ್ಟೇ. ನಾವು ಅದೊಂದು ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೆಸಿಪಿಲಿ ನಮಗೆ ಮೆಜರ್ಮೆಂಟ್ ಮೇಯ್ನು. ನಾವು ಮೆಜರ್ಮೆಂಟಾಗಿ ಕರೆಕ್ಟಾಗಿ ಮಾಡಿಕೊಂಡಾಗ ಈ ಒಂದು ಹಲ್ವದ ಕನ್ಸಿಸ್ಟೆನ್ಸಿ ಭಾಳ ಚೆನ್ನಾಗಿ ಬರುತ್ತೆ. ಈಗ 3 ಕಪ್ಪು ದ್ರಾಕ್ಷಿ ರಸಕ್ಕೆ ನಾವು 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೋದು. ಆದರೆ ಇಲ್ಲಿ ನಾನು 1/4 ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ, ತುಂಬ ಸಿಹಿ ಬೇಡ ಅಂತ. ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸಿಹಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ, ಕಮ್ಮಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ನಾನು ಹಾಕಿರೋ ಮೆಜರ್ಮೆಂಟಿಗೆ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿದಾಗ ನೋಡಿ ಈ ರೀತಿ ಸುಮ್ಮನೆ ಒಂದು ಅಂಟು ಥರ ಬರಬೇಕು. ಈ ರೀತಿ ಹೀಗೆ ಬಂದಿದೆ ಅಂದರೆ ನಮಗೆ ಆಗಿದೆ ಅಂತ ಅರ್ಥ. ಇದಕ್ಕೇನು ನಮಗೆ ಪಾಕ ಬೇಡ, ತುಂಬ ಸುಲಭ. ಇಷ್ಟು ಬರಲಿಕ್ಕೆ ನನಗೆ ಒಂದು 8 ನಿಮಿಷ, 7ರಿಂದ 8 ನಿಮಿಷ ಟೈಮ್ ಹಿಡಿತು. ಈಗ ಈ ಒಂದು ದ್ರಾಕ್ಷಿ ರಸನ ನಾವು ಏನು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿದ್ವಿ, ಇದನ್ನು ಒಂದ್ಸಾರಿ ಮಿಕ್ಸ್ ಮಾಡಿ ಹಾಕಬೇಕು. ಇಲ್ಲ ಅಂದರೆ ತಳದಲ್ಲಿ ನಮಗೆ ಕಾರ್ನ್ಫ್ಲೋರ್ ಕೂತ್ಕೊಬಿಡುತ್ತೆ. ಅದಕ್ಕೋಸ್ಕರ ಮತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡ್ದಾಗೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸಿದ್ರೆ ಲೋ ಫ್ಲೇಮ್ ಮಾಡ್ಕೊಬಿಟ್ಟು ಆಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕೈ ಬಿಡದ ಹಾಗೆ ಇದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ಈ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅಲ್ಲಲ್ಲಿ ಒಂದು ರೀತಿ ಗಂಟು ಥರ ಆಗಿಬಿಡುತ್ತೆ. ಹಾಗಾಗಿ ಬೇಗನೆ ನಮಗೆ ಇದು ಗಟ್ಟಿ ಆಗುತ್ತೆ. ಆದ್ರೂ ಸ್ವಲ್ಪ ಕಾರ್ನ್ಫ್ಲೋರ್ ಗಟ್ಟಿ ಬರಲಿಕ್ಕೆ ನಮಗೆ ಇದು ಒಂದು 15ರಿಂದ 20 ನಿಮಿಷ ಟೈಮ್ ತಗೊಳ್ತು. ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಳ್ಬೇಕು. ಇಲ್ಲಿ ಕಲರ್ ಆಪ್ಷನ್ನು, ನೀವು ಗ್ರೀನ್ ಕಲರ್ ಹಾಕಿದ್ರೆ ನಮಗೆ ದ್ರಾಕ್ಷಿ ಥರನೇ ಗ್ರೀನ್ ಆಗಿರುತ್ತೆ. ಇಲ್ಲಿ ನಾನು ಯೆಲ್ಲೋ ಕಲರನ್ನು ಹಾಕ್ಕೊಂಡಿದ್ದೀನಿ. ಯೆಲ್ಲೋ ಕಲರ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ನಾವು ಪಾಕ ಮಾಡುವಾಗ್ಲೂ ಹಾಕೋಬೋದಿತ್ತು. ಆಮೇಲೆ ಸೇರಿಸಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಗಟ್ಟಿಯಾದ ನಂತರ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಶೈನಿಂಗ್ ಬರುತ್ತೆ. ತುಪ್ಪ ಹಾಕೋದ್ರಿಂದ ಇದು ನಮಗೆ ಒಂದು ಹಲ್ವಾದ ಒಂದು ಶೈನಿಂಗು ಮತ್ತು ಕನ್ಸಿಸ್ಟೆನ್ಸಿ ಕೂಡ ಬೇಗ ಒಂದು ಹದಕ್ಕೆ ಬರುತ್ತೆ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಒಂದು 3 ಸ್ಪೂನ್ ತುಪ್ಪವನ್ನು ಮಧ್ಯದಲ್ಲಿ ಹಾಕ್ಕೊಳ್ತಾ ಬರಬೇಕು. ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ರೆಸಿಪಿಯಲ್ಲಿ ನಮಗೆ ಏನೂ ಇಲ್ಲ, ಮತ್ತು ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿರಬೇಕು. ಬೇಕಿಗೆಲ್ಲ ಯೂಸ್ ಮಾಡ್ತಾರಲ್ಲ ಸ್ಕ್ವೇರ್ ಟ್ರೇ, ಆ ರೀತಿ ಏನಾದ್ರು ಇದ್ದರೆ ಅದಕ್ಕೆ ನಾವು ಒಂದು ಈ ಕೇಕ್ ಟಿನ್ ಎಲ್ಲ ಇರುತ್ತಲ್ಲ ಅದಕ್ಕೆ ನಾವು ಮಾಡಿ ಇಟ್ಕೋಬೋದು. ನನ್ನ ಹತ್ರ ಈಗ ಅದಿರಲಿಲ್ಲ. ಸೊ ಹಾಗಾಗಿ ಪ್ಲೇಟ್ಗೆ ನಾನು ಒಂಚೂರು ತುಪ್ಪ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಆಗ್ತಾ ಇದೆ ನೋಡಿ. ಇದು ಕಮ್ಮಿ ಅಂದರೂ ನನಗೆ ಒಂದು 15 ನಿಮಿಷ ಹಿಡಿತು. ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಆಗೋದ್ರಲ್ಲಿದೆ ನೋಡಿ. ಸ್ಟೌವಲ್ಲಿ ಅಂದರೆ ಆ ಒಂದು ಪ್ಯಾನನ್ನು ಇದು ಬಿಡ್ತಾ ಇದೆ. ಪ್ಯಾನನ್ನು ಬಿಡ್ತಾ ಇದೆ ಅಂದಾಗ ನಮಗೆ ಇದು ಆಗ್ತಿದೆ ಅಂತ ಅರ್ಥ. ಇದನ್ನು ನಾವು ಯಾವ ರೀತಿ ಚೆಕ್ ಮಾಡೋದು ಆಗಿದೆಯಾ ಇಲ್ವಾ ಅಂದರೆ, ಈ ರೀತಿಯಾಗಿ ನಾವು ಸ್ಪ್ಯಾಚುಲಾದಲ್ಲಿ ತಗೊಂಡಾಗ ಸ್ವಲ್ಪ ನೋಡಿ ಇದು ಈ ಕನ್ಸಿಸ್ಟೆನ್ಸಿ ಇರಬೇಕು. ಹೀಗೆ ನಾವು ಬೀಳಿಸಿದ್ರೂ ಕಷ್ಟಪಟ್ಟೋದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ.
ಅಬ್ಸರ್ವ್ ಮಾಡಿ. ನೋಡಿ ಈ ರೀತಿ ಆದಾಗ ನಮ್ಗೆ ಇದು ಆಗಿದೆ ಅಂತ ಅರ್ಥ. ಪ್ಯಾನ್ ಕೂಡ ಬಿಡ್ತಿರ್ಚಾರು. ಸೊ ಈಗ ನಾವು ಸ್ಟವ್ ಅನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ನಾವು ಏನ್ ಗ್ರೀಸ್ ಮಾಡಿ ಇಟ್ಕೊಂಡಿದ್ವಿ ಟ್ರೇ ಅಥವಾ ಪ್ಲೇಟು, ನಾನಿಲ್ಲಿ ಬಾದಾಮಿ ಚೂರು ಮತ್ತೆ ಪಿಸ್ತವನ್ನ ಹಾಕೊಂಡಿದ್ದೀನಿ, ಸ್ಮಾಲ್ ಸ್ಮಾಲ್ ಪೀಸಸ್. ಇದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಪಂಪ್ಕಿನ್ ಸೀಡ್ಸ್ ಅನ್ನು ಕೂಡ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಈ ಹಲ್ವಾದಲ್ಲಿ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಈ ರೀತಿಯಾಗಿ ಎಲ್ಲ ಮಿಶ್ರಣವನ್ನ ಒಂದ್ಸಾರಿ ಹಾಕೊಂಡ್ಬಿಡೋಣ. ನೀಟಾಗಿ ಟ್ರೇಗೆ ಹಾಕೊಂಡು ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡೋಣ. ಸ್ಪ್ರೆಡ್ ಮಾಡಿ ನೀಟಾಗಿ ತುಪ್ಪ ಹಾಕಿರೋದ್ರಿಂದ ಇದೊಂದು ಒಳ್ಳೆ ಶೈನಿಂಗ್ ಇದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಒಂದ್ಸಾರಿ ಖಂಡಿತ ಟ್ರೈ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ಗೆ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. 1-2 ಅವರ್ ಇದು ತಣ್ಣಗಾಗಬೇಕು. ಸೊ ನೋಡಿ ಈಗ ತಣ್ಣಗಾಗಿದೆ. ಈಗ ಇದನ್ನ ನಾವು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀಟಾಗಿ ಸೈಡ್ಸ್ನೆಲ್ಲ ಕಟ್ ಮಾಡ್ಕೊಳ್ಬೇಕು, ಅಂದ್ರೆ ತೆಕ್ಕೊಳ್ಬೇಕಷ್ಟೇ. ಜಸ್ಟ್ ನಾವು ಕೆಳಗಡೆ ಗ್ರೀಸ್ ಮಾಡಿರೋದ್ರಿಂದ ಇದು ನೀಟಾಗಿ ನಮಗೆ ಬಿಟ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಬಿಟ್ಕೊಳ್ಳಲ್ಲ, ಅಂಟ್ಕೊಂಡ್ಬಿಡುತ್ತೆ ಅನ್ನೋ ಇದಿರುತ್ತೆ. ಸೊ ಗ್ರೀಸ್ ಮಾಡಿರೋದ್ರಿಂದ ಬಹಳ ಸುಲಭವಾಗಿ ಬರುತ್ತೆ. ಖಂಡಿತ ಫ್ರೆಂಡ್ಸ್ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಕಮೆಂಟ್ಸಿಗಾಗಿ ನಾನು ಕಾಯ್ತಾ ಇರ್ತೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಯಮ್ಮಿ ಯಮ್ಮಿ ಸೂಪರ್ ಆಗಿ ಬಂದಿದೆ. ಆಮೇಲೆ ಡ್ರೈ ಫ್ರೂಟ್ಸು ಇನ್ನು ನೀವು ಕರ್ಬೂಜದ ಬೀಜಗಳನ್ನೆಲ್ಲ ಹಾಕಿದಾಗ ತುಂಬಾನೇ ಚೆನ್ನಾಗಿರುತ್ತೆ. ಅದು ನೋಡ್ಲಿಕ್ಕೆ ಒಂದು ರೀತಿ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಗ್ರೀನ್ ಕಲರ್, ನಾನು ಯೆಲ್ಲೋ ಕಲರ್ ಹಾಕಿದ್ದೀನಿ. ಗ್ರೀನ್ ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ಲಫಿ ಫ್ಲಫಿ ಸಾಫ್ಟ್ ಸಾಫ್ಟ್ ಹಲ್ವಾ. ಖಟ್ಟ ಮೀಠಾ ಟೇಸ್ಟು, ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಸಿಹಿ ಈಕ್ವಲ್ ಆಗುತ್ತೆ. ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಖಟ್ಟ ಮೀಠಾ ಟೇಸ್ಟ್ ಬರುತ್ತೆ. ಒಂದು ಸಣ್ಣ ಕರೆಕ್ಷನ್ ಫ್ರೆಂಡ್ಸ್, ದ್ರಾಕ್ಷಿ ಇಲ್ಲಿ ನಾವು ಸ್ವಲ್ಪ ಹಣ್ಣಾಗಿರೋವಂಥದ್ದು, ಸಿಹಿ ಇರೋವಂಥದ್ದು ನೋಡಿ ತಗೊಂಡ್ರೆ ನಮಗೆ ಸಕ್ಕರೆ ಪ್ರಮಾಣ ಕಮ್ಮಿ ಬೇಕಾಗುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಹಲ್ವಾ ಸಕ್ಕತ್ತಾಗಿದೆ. ಒಂದ್ಸರಿ ಖಂಡಿತ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗನ್ನಿಸ್ತು ಅಂತ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.